ಡ್ರೈವರ್ ಪತ್ನಿಗೆ ಹೆಂಡತಿಯ ನೈಟಿ ಕೊಟ್ಟ ಗಂಡ, ಅದಕ್ಕೆ ವಿಷ ಹಾಕಿದ ಪತ್ನಿ. ಈಕೆಯ ಮನೆ ಯಜಮಾನಿ ಮಲ್ಲಿಕಾ ತನ್ನ ಡ್ರೈವರ್ ಸುರೇಶ್ನನ್ನು ಕರೆದು, ಮನೆ ಕೆಲಸದವಳು ಬೇಕಾಗಿದ್ದಾಳೆ ಎಂದು ನಿನಗೆ ಹೇಳಿದ್ದೆ ಅಲ್ಲವಾ ಎಂದು ಕೇಳುತ್ತಾಳೆ. ಆಗ ಸುರೇಶ್, ಹೌದು ಮೇಡಮ್, ನಾನು ರಾಣಿ ಎಂಬ ಹುಡುಗಿಯ ಜೊತೆ ಮಾತನಾಡಿದ್ದೇನೆ, ಆಕೆ ಇನ್ನೇನು ಬರುತ್ತಾಳೆ ಎಂದು ಹೇಳುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ರಾಣಿ ಕೆಲಸಕ್ಕೆ ಬರುತ್ತಾಳೆ. ಆಗ ಆಕೆಯನ್ನು ಮಲ್ಲಿಕಾ ತನ್ನ ಗಂಡ ರಮಣ್ಗೆ ಪರಿಚಯ ಮಾಡಿಸುತ್ತಾಳೆ. ಆಗ ರಮಣ್ ಕಣ್ಣು ರಾಣಿಯ ಮೇಲೆ ಬೀಳುತ್ತದೆ. ನಂತರ ಸುರೇಶ್ ಒಳಗೆ ಬಂದು, ಮೇಡಮ್ ಗಾಡಿ ರೆಡಿ ಇದೆ ಎಂದು ಹೇಳುತ್ತಾನೆ. ಆಗ ರೆಡಿಯಾಗುತ್ತಿದ್ದ ಮಲ್ಲಿಕಾ, ವೇಟ್ ಮಾಡು ಎಂದು ಹೇಳುತ್ತಾಳೆ. ಆಗ ಸುರೇಶ್ ರಾಣಿ ಹತ್ತಿರ ಬಂದು ಅವಳನ್ನು ಹಿಂದಿನಿಂದ ತಪ್ಪಿಕೊಳ್ಳುತ್ತಾನೆ. ಆಗ ಹೆದರಿದ ರಾಣಿ, ಮೇಡಮ್ ಇದ್ದಾರೆ, ನಮ್ಮಿಬ್ಬರ ಪ್ರೀತಿ ಏನಿದ್ದರೂ ಹೊರಗಡೆ ಸರಿ, ಮನೆ ಒಳಗಡೆ ಸರಿ ಹೋಗುವುದಿಲ್ಲ ಎಂದು ಹೇಳುತ್ತಾಳೆ. ಆಗ ಸುರೇಶ್, ಮ್ಯಾಮ್ ಬೆಡ್ರೂಮಿನಲ್ಲಿ ಇದ್ದಾರೆ, ಹೆದರಬೇಡ ಎಂದು ಒಂದು ಮುತ್ತು ಕೊಡಲು ಹೇಳುತ್ತಾನೆ. ಆಗ ರಾಣಿ ನಾಚಿಕೊಳ್ಳುತ್ತಾಳೆ. ಮರುದಿನ ರಾಣಿ ಕೆಲಸ ಮುಗಿದ ಮೇಲೆ ಮಲ್ಲಿಕಾಗೆ ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಅದೇ ಸಮಯಕ್ಕೆ ಆ ಬಿಲ್ಡಿಂಗ್ನ ವಾಚ್ಮ್ಯಾನ್ ನನ್ನನ್ನು ಸ್ವಲ್ಪ ನೋಡಿಕೋ ಎಂದು ಆಕೆಯ ಜೊತೆ ಫ್ಲರ್ಟ್ ಮಾಡುತ್ತಾನೆ. ಆಗ ಕೋಪಗೊಂಡ ರಾಣಿ ಅವನಿಗೆ ಕಪಾಳಕ್ಕೆ ಬಾರಿಸುತ್ತಾನೆ ಎಂದು ಹೆದರಿಸುತ್ತಾಳೆ. ಆಗ ಹೊಡಿ ನೋಡೋಣ ಎಂದು ಆಕೆಯ ಕೈಯನ್ನು ಹಿಡಿದು ವಾಚ್ಮನ್ ಎಳೆದಾಡುವಾಗ ರಮಣ್ ಕೂಡ ಆಫೀಸ್ಗೆ ಹೊರಟು ಅಲ್ಲಿಗೆ ಬರುತ್ತಾನೆ. ಆಗ ರಮಣ್, ನೀನು ಹೆಂಗಸರ ಜೊತೆ ಈ ರೀತಿ ಕೆಟ್ಟದಾಗಿ ವರ್ತಿಸುತ್ತೀಯ, ನಿನ್ನನ್ನು ಕೆಲಸದಿಂದ ಕಿತ್ತು ಹಾಕಿಸುತ್ತೇನೆ ಎಂದು ವಾಚ್ಮನ್ಗೆ ಬೈದಾಗ ಆತ ಕ್ಷಮಿಸಿ ಎಂದು ಸುಮ್ಮನಾಗುತ್ತಾನೆ. ನಂತರ ರಮಣ್ ರಾಣಿಗೆ, ಬಾ, ನಾನು ಹೋಗುವ ದಾರಿಯಲ್ಲಿ ನಿಮ್ಮ ಮನೆ ಇರುವುದಲ್ಲವೇ, ನಾನು ಬಿಟ್ಟು ಹೋಗುತ್ತೇನೆ ಎಂದು ಕಾರ್ ಹತ್ತಿಸಿಕೊಳ್ಳುತ್ತಾನೆ. ನಂತರ ಸೀಟ್ ಬೆಲ್ಟ್ ಹಾಕಿಕೋ ಎಂದು ರಮಣ್ ಹೇಳಿದಾಗ ಅದು ರಾಣಿಗೆ ಗೊತ್ತಾಗುವುದಿಲ್ಲ. ಆಗ ಹಾಕಲು ಆಕೆಗೆ ತುಂಬಾ ಸನಿಹ ಬರುತ್ತಾನೆ. ಆಗ ಅವರಿಬ್ಬರಿಗೂ ಒಂದು ರೀತಿಯ ಆಕರ್ಷಣೆ ಆಗುತ್ತದೆ. ಈಗ ದಿನ ಕಳೆದಂತೆ ರಾಣಿ ಕೆಲಸ ಮಾಡುವಾಗಲೆಲ್ಲ ರಮಣ್ಣ ಕಣ್ಣು ಆಕೆಯ ಮೇಲೆ ಬೀಳುತ್ತದೆ. ಆಗ ರಾಣಿಗೂ ಕೂಡ ಅದರ ಅರಿವಾಗುತ್ತಾ ಇರುತ್ತದೆ. ಹೀಗೆ ಒಂದು ದಿನ ಮಲ್ಲಿಕಾ, ನಮ್ಮ ಚಿಕ್ಕಪ್ಪನಿಗೆ ಹುಷಾರಿಲ್ಲ, ನಾನು ಸುರೇಶ್ನನ್ನು ಗಾಡಿ ಜೊತೆ ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ರಮಣ್ಗೆ ಹೇಳಿ ಹೊರಡುತ್ತಾಳೆ. ಅಂದು ರಾಣಿ ಅವನಿಗೆ ಬ್ರೆಡ್ ಕೊಡುವಾಗ ಬೇಕು ಅಂತಲೇ ರಮಣ್ ಆಕೆಯ ಕಾಲನ್ನು ಸವರುತ್ತಾನೆ. ಇದರಿಂದ ಆಕೆಗೆ ಭಯವಾಗಲು ಶುರುವಾಗುತ್ತದೆ. ನಂತರ ಆಕೆ ಕಿಚನ್ನಲ್ಲಿ ನಿಂತುಕೊಂಡೇ ರಮಣ್ಣನ್ನು ನೋಡಿ ಸ್ಮೈಲ್ ಮಾಡುತ್ತಾಳೆ. ಆಗ ರಮಣ್ ಧೈರ್ಯವಾಗಿ ಬಂದು ಹಿಂದಿನಿಂದ ರಾಣಿಯ ಸೊಂಟವನ್ನು ಬಳಸಿ ಆಕೆಯನ್ನು ತಪ್ಪಿಕೊಳ್ಳುತ್ತಾನೆ. ಇದರಿಂದ ರಾಣಿಗೆ ಭಯ ಹೆಚ್ಚಾಗುತ್ತದೆ. ಆಗ ರಾಣಿ, ಯಜಮಾನರೇ, ನೀವು ತುಂಬಾ ಆತುರ ಮಾಡುತ್ತಿದ್ದೀರಾ ಎಂದು ಹೇಳುತ್ತಾಳೆ. ಆಗ ರಮಣ್, ಇಲ್ಲ, ನಾನು ತಡ ಮಾಡಿದ್ದೇನೆ ಎಂದು ಅನಿಸುತ್ತದೆ ಎನ್ನುತ್ತಾ ಆಕೆಯನ್ನು ತನ್ನ ಬೆಡ್ರೂಮ್ಗೆ ಕರೆದುಕೊಂಡು ಹೋಗಿ ಆಕೆ ಜೊತೆ ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಂಡುಬಿಡುತ್ತಾನೆ. ಇದೇ ರೀತಿ 3 ತಿಂಗಳು ನಡೆಯುತ್ತದೆ. ಒಂದು ದಿನ ಮಲ್ಲಿಕಾ ಇಲ್ಲದಿದ್ದಾಗ ರಾಣಿ ಆಕೆಯ ನೈಟಿಯನ್ನು ಹಾಕಿಕೊಂಡು, ಹೇಗೆ ಕಾಣಿಸುತ್ತಿದ್ದೀನಿ ಯಜಮಾನರೇ ಎಂದು ಕೇಳುತ್ತಾಳೆ. ಆಗ ರಮಣ್, ನೈಟಿ ಜೊತೆಗೂ ಚೆನ್ನಾಗಿ ಕಾಣಿಸುತ್ತಿದ್ದೀಯಾ, ನೈಟಿ ಇಲ್ಲದೆಯೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೀಯಾ ಎಂದು ಹೇಳುತ್ತಾನೆ. ನಂತರ ಅವರಿಬ್ಬರು ಮತ್ತೆ ಮಂಚದಾಟ ನಡೆಸುತ್ತಾರೆ. ಎಲ್ಲ ಮುಗಿದ ಮೇಲೆ ರಾಣಿ, ನಾವಿಬ್ಬರು ಯಾವಾಗ ಮದುವೆಯಾಗೋಣ ಎಂದು ಕೇಳುತ್ತಾಳೆ. ಆಗ ರಮಣ್, ನೀನು ಕಾಯಬೇಕು, ನಾನು ಮಲ್ಲಿಕಾಗೆ ಡೈವರ್ಸ್ ಕೊಟ್ಟ ಮೇಲೆ ನೋಡೋಣ ಎಂದು ಹೇಳುತ್ತಾನೆ. ಹೀಗೆ ಇನ್ನೊಂದು ದಿನ ಮಲ್ಲಿಕಾ, ನಾನು ನಮ್ಮ ತಂದೆಯ ಮನೆಗೆ ಹೋಗಿ ಬರುತ್ತೇನೆ ಎಂದು ರಮಣ್ಗೆ ಹೇಳುತ್ತಾಳೆ. ಜೊತೆಗೆ ರಾಣಿಯ ಹತ್ತಿರ ಸರಿಯಾಗಿ ಕೆಲಸ ಮಾಡಿಸು, ಆಕೆ ಈ ನಡುವೆ ಯಾಕೋ ಯಜಮಾನಿಯಂತೆ ಕೆಲಸವೇ ಮಾಡುವುದಿಲ್ಲ ಎಂದು ಹೇಳುತ್ತಾಳೆ. ಅವಳು ಹೊರಗಡೆ ಹೋಗುತ್ತಿದ್ದಂತೆ ರಮಣ್ ಅಡುಗೆ ಮನೆಗೆ ನುಗ್ಗಿ ರಾಣಿ ಜೊತೆ ರೊಮ್ಯಾನ್ಸ್ ಶುರು ಮಾಡುತ್ತಾನೆ. ಆಗ ಹೊರಗಡೆ ಬಂದ ಮಲ್ಲಿಕಾ, ಅಯ್ಯೋ, ನನ್ನ ಮೊಬೈಲ್ ಮರೆತಿದ್ದೇನೆ ಎಂದು ಸುರೇಶ್ಗೆ ತರಲು ಹೇಳುತ್ತಾಳೆ. ಆಗ ಒಳಗಡೆ ಬಂದ ಸುರೇಶ್ ಅವರಿಬ್ಬರನ್ನು ನೋಡಿ ಬೇಸರ ಮಾಡಿಕೊಂಡು ನಿಲ್ಲುತ್ತಾನೆ. ಅದನ್ನು ನೋಡಿ ಗಾಬರಿಯಾದ ರಾಣಿ ಬಂದು ಅವನನ್ನು ಕ್ಷಮೆ ಕೇಳುತ್ತಾಳೆ. ಆಗ ಸುರೇಶ್, ನೀನು ಕೆಲಸ ಮಾಡಕ್ಕೆ ಬಂದಿದ್ದೀಯಾ ಅಥವಾ ಮಜಾ ಮಾಡಕ್ಕೆ ಬಂದಿದ್ದ ಎಂದು ರಾಣಿಗೆ ಬೈಯುತ್ತಾನೆ. ಆಗ ರಮಣ್, ನೋಡು ಸುರೇಶ್, ನೀನು ನೋಡಿದ್ದೆಲ್ಲ ನಿನ್ನ ಯಜಮಾನಿಗೆ ಹೇಳುವ ಅವಶ್ಯಕತೆ ಇಲ್ಲ, ನೀನು ಬಾಯಿ ಮುಚ್ಚಿಕೊಂಡು ಇರುವುದಕ್ಕೆ ನಾನು ನಿನಗೆ ಕೈ ತುಂಬ ಹಣ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಸುರೇಶ್, ನನಗೆ ಹಣ ಬೇಕಾಗಿಲ್ಲ ಸರ್, ಏಕೆಂದರೆ ನಾನು ಈಕೆಯನ್ನು ಪ್ರೀತಿ ಮಾಡುತ್ತಿದ್ದೆ ಎಂದು ಹೇಳುತ್ತಾನೆ. ಆಗ ರಮಣ್, ಹಾಗಾದರೆ ಈಕೆ ನಿನ್ನನ್ನು ಪ್ರೀತಿಸುತ್ತಿದ್ದಾಳ ಕೇಳು ಎಂದು ಹೇಳುತ್ತಾನೆ. ಸುರೇಶ್ ಕೇಳಿದಾಗ ರಾಣಿ ಮೂಕಳಾಗಿ ನಿಲ್ಲುತ್ತಾಳೆ. ಆಗ ರಮಣ್, ನಿನ್ನನ್ನು ಈಕೆ ಪ್ರೀತಿ ಮಾಡಿದ್ದರೆ ನನ್ನ ಜೊತೆ ಈ ರೀತಿ ಇರುತ್ತಿರಲಿಲ್ಲ. ಈಗ ನೀನು ಒಂದು ಕೆಲಸ ಮಾಡು, ನಾಳೆಯಿಂದ ಕೆಲಸಕ್ಕೆ ಬರಬೇಡ, ಪ್ರತಿ ತಿಂಗಳು ನಿನಗೆ ಸಂಬಳದ ಜೊತೆಗೆ ಎಕ್ಸ್ಟ್ರಾ ಹಣವೂ ಕೂಡ ನಿಮ್ಮ ಮನೆಗೆ ತಲುಪುತ್ತದೆ ಎಂದು ಹೇಳಿದಾಗ ಸುರೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೀಗೆ ಸುರೇಶ್ ರಾಣಿಯ ನೆನಪಿನಲ್ಲಿ ದಮ್ಮು ಹೊಡೆದು ತಲೆ ಕೆಡಿಸಿಕೊಳ್ಳುತ್ತಾನೆ. ಇತ್ತ ಮಲ್ಲಿಕಾ ಕೂಡ ರಮಣ್ಗೆ ಸುರೇಶ್ ಹೇಳದೆ ಕೇಳದೆ ಕೆಲಸ ಬಿಟ್ಟಿದ್ದಾನೆ ಎಂದು ಹೇಳಿಕೊಳ್ಳುತ್ತಾಳೆ. ಮಲ್ಲಿಕಾ ಹೊರಗೆ ಹೋಗುವಾಗ ಅವಳ ಬಳಿ ಬಂದ ಸುರೇಶ್, ಮೇಡಮ್, ನಾನು ಕೆಲಸ ಬಿಟ್ಟಿಲ್ಲ, ನನ್ನನ್ನು ಬಲವಂತವಾಗಿ ಕೆಲಸದಿಂದ ಕಿತ್ತು ಹಾಕಿದ್ದಾರೆ ರಮಣ್ ಸರ್, ನನಗೆ ಹಣ ಕೊಟ್ಟು ನನ್ನ ಪ್ರಿಯತಮೆ ರಾಣಿಯನ್ನು ವಶಪಡಿಸಿಕೊಂಡಿದ್ದಾರೆ, ನಿಮಗೂ ಕೂಡ ರಮಣ್ ಸರ್ ಮೋಸ ಮಾಡುತ್ತಿದ್ದಾರೆ, ಬೇಕಾದರೆ ನೀವು ಮನೆಯಲ್ಲಿ ಹೋಗಿ ನೋಡಿ ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಮಲ್ಲಿಕಾಗೆ ಶಾಕ್ ಆಗುತ್ತದೆ. ಇತ್ತ ಆಲ್ರೆಡಿ ಬೆಡ್ರೂಮ್ಗೆ ಸೇರಿಕೊಂಡಿದ್ದ ರಮಣ್ ಹಾಗೂ ರಾಣಿ ಮಾತನಾಡುತ್ತಾ ಇರುತ್ತಾರೆ. ಆಗ ರಾಣಿ, ನೀವು ಯಾವಾಗ ಮಲ್ಲಿಕಾ ಅವರಿಗೆ ಡೈವೋರ್ಸ್ ಕೊಡುತ್ತೀರಾ ಎಂದು ಕೇಳುತ್ತಾಳೆ. ಆಗ ರಮಣ್, ಆಕೆ ಡೈವೋರ್ಸ್ಗೆ ಒಪ್ಪಿಕೊಳ್ಳಬೇಕು, ಒಪ್ಪಿಕೊಳ್ಳದಿದ್ದರೆ ಆಕೆಯನ್ನು ನಾನು ಮುಗಿಸಿಯೇ ಬಿಡುತ್ತೇನೆ ಎಂದು ಹೇಳುತ್ತಾ ಇರುತ್ತಾನೆ. ಅದೆಲ್ಲವನ್ನು ಮಲ್ಲಿಕಾ ಹಾಗೂ ಸುರೇಶ್ ಬಾಗಿಲ ಬಳಿ ಬಂದು ನಿಂತು ನೋಡುತ್ತಾರೆ. ಆಗ ಸುರೇಶ್ ನೋಡಿ, ಮೇಡಮ್, ನೀವು ರಾಣಿಯನ್ನು ನಿಮ್ಮ ಗಂಡನಿಂದ ಬಿಡಿಸಿ ಅಷ್ಟೇ ಸಾಕು ಎಂದು ಹೇಳ್ತಾನೆ. ಆಗ ಮಲ್ಲಿಕಾ, ನಾನು ಏನು ಮಾಡಬೇಕು ಎಂದು ಗೊತ್ತಿದೆ, ಹೋಗು ಎಂದು ಕಳಿಸುತ್ತಾಳೆ. ಅಂದು ರಾತ್ರಿಯೇ ಮಲ್ಲಿಕಾ ರಮಣ್ಗೆ ಇಷ್ಟವಾದ ಚಿಲ್ಲಿ ಚಿಕನ್ ಅನ್ನು ಮಾಡಿ ತಿನ್ನಲು ಕೊಡುತ್ತಾಳೆ. ರಮಣ್ ತಿನ್ನಲು ಶುರು ಮಾಡುತ್ತಲೇ ಸ್ವಲ್ಪ ಸ್ವಲ್ಪ ಕೆಮ್ಮು ಶುರುವಾಗುತ್ತದೆ. ಆಗ ರಮಣ್ ನೀರು ಕೇಳುತ್ತಾನೆ. ಅದರ ಲೋಟಕ್ಕೆ ನೀರು ಹಾಕಿದ ಮಲ್ಲಿಕಾ ಅದನ್ನು ಕೊಡದೆ ಅದನ್ನು ಹಾಗೆಯೇ ಇಟ್ಟುಕೊಳ್ಳುತ್ತಾಳೆ. ಆಗ ರಮಣ್ ಏಕೆ ನೀರನ್ನು ಕೊಡುತ್ತಿಲ್ಲ ಎಂದು ಕಣ್ತುಂಬ ನೀರು ತುಂಬಿಕೊಂಡು ಕೇಳುತ್ತಾನೆ. ಆಗ ಮಲ್ಲಿಕಾ, ನೀನು ನನ್ನನ್ನು ಪ್ರೀತಿಸುತ್ತಿದ್ದೆ ತಾನೆ, ಆದರೆ ಕೆಲಸದವಳಾದ ರಾಣಿಯನ್ನು ಏಕೆ ವಶಪಡಿಸಿಕೊಂಡೆ ಎಂದು ಕೇಳುತ್ತಾಳೆ. ಆಗ ಅದನ್ನು ಕೇಳಿ ರಮಣ್ಗೆ ಶಾಕ್ ಆಗುತ್ತದೆ. ಆಗ ಅವನು ಕೆಮ್ಮುತ್ತಲೇ, ನನ್ನ ಊಟದಲ್ಲಿ ಏನು ಹಾಕಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಮಲ್ಲಿಕಾ ವಿಷ ಹಾಕಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಮಲ್ಲಿಕಾ, ಇದು ನಿನ್ನ ಜೀವನದ ಕೊನೆಯ ಊಟ,
ಎಷ್ಟಾಗುತ್ತದೋ ಅಷ್ಟು ತಿನ್ನು ಎಂದು ಹೇಳುತ್ತಾಳೆ. ಆಗ ಕೆಮ್ಮುತ್ತಲೇ ರಮಣ್ ಕೆಳಗೆ ಬೀಳುತ್ತಾನೆ. ಆಗ ನೀರನ್ನು ತೆಗೆದುಕೊಂಡು ಅವನ ಮುಂದೆಯೇ ಮಲ್ಲಿಕಾ ಸುರಿಯುತ್ತಾಳೆ. ನೀನು ಇದೇ ರೀತಿ ವಿಲವಿಲ ಒದ್ದಾಡಿ ಸಾಯಬೇಕು ಎಂದು ಹೇಳುತ್ತಾಳೆ. ಆಗ ರಮಣ್ ಎದೆ ಉರಿ ಹೆಚ್ಚಾಗಿ ಅಲ್ಲೆಯೇ ಸಾವನ್ನಪ್ಪುತ್ತಾನೆ. ಆಗ ಮಲ್ಲಿಕಾ ತನ್ನನ್ನು ತಾನೇ ಪೊಲೀಸರಿಗೆ ಸರೆಂಡರ್ ಮಾಡಿಕೊಳ್ಳುತ್ತಾಳೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು FWF ಕ್ರೈಮ್ ಶೋ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಶರಾರತ್ ಎಂದು ಹುಡುಕಿ ನೋಡಬಹುದು.